ಹಾಲು ಉತ್ಪಾದಕ ರೈತರ ಭದ್ರತೆ ಹಾಗೂ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದು ಶಿಮುಲ್ ಜಿಲ್ಲಾ ನಿರ್ದೇಶಕ ಸಿ. ಸಂಜೀವಮೂರ್ತಿ ತಿಳಿಸಿದ್ದಾರೆ. ಚಳ್ಳಕೆರೆ ನಗರದ ಹೊರವಲಯದ ಸಾಯಿ ಮಂದಿರದಲ್ಲಿ ಗುರುವಾರ ನಡೆದ ಚಳ್ಳಕೆರೆ, ಹಿರಿಯೂರು ಹಾಗೂ ಮೊಳಕಾಲ್ಮೂರು ತಾಲೂಕಿನ ಹಾಲು ಉತ್ಪಾದಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. 3 ತಾಲೂಕುಗಳ 136 ಹಾಲು ಉತ್ಪಾದಕ ಸಂಘಗಳಿಂದ ಪ್ರತಿದಿನ ಸುಮಾರು 85,000 ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ಇನ್ನಷ್ಟು ಸಂಘಗಳನ್ನು ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ ಎಂದರು. ಸಂಘದ ಕಚೇರಿ ನಿರ್ಮಾಣಕ್ಕೆ 6.5 ಲಕ್ಷ ರೂಪಾಯಿ ಅನುದಾನ ನೀಡುವ ಅವಕಾಶವಿದ್ದು, ಕಳೆದ ವರ್ಷ 5,712 ಹಸುಗಳಿಗೆ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಅಕಾಲಿಕವಾಗಿ ಮೃತಪಟ್ಟ ಸಂಘದ ಸದಸ್ಯರು ಹಾಗೂ ಹಸುಗಳ ಪ್ರಕರಣಗಳಿಗೆ ಸುಮಾರು 28 ಲಕ್ಷ ರೂಪಾಯಿ ವಿಮಾ ಪರಿಹಾರ ವಿತರಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಾಲು ಶೇಖರಣೆಗೆ ಅನುಕೂಲವಾಗುವಂತೆ 100 ಶೀತಲೀಕರಣ ಘಟಕಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬೆಳಗೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕೆ. ಪಿ. ನಿಜಲಿಂಗಪ್ಪ ಮಾತನಾಡಿ, ತಮ್ಮ ಸಂಘಕ್ಕೆ ಬಿಎಂಸಿ ಘಟಕ ಹಾಗೂ ಕೃಷಿ ಇಲಾಖೆಯ ವಿವಿಧ ಸೌಲಭ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಮುಲ್ ನಿರ್ದೇಶಕರಾದ ಜೆ. ಪಿ. ರೇವಣ್ಣ, ಸಿದ್ದಪ್ಪ, ಜೆ. ಬಿ. ಶೇಖರಪ್ಪ, ಕೃಷ್ಣಪ್ಪ ಹಾಗೂ ರವಿಕುಮಾರ್ ಉಪಸ್ಥಿತರಿದ್ದರು. ಉಚಿತವಾದಂತಹ ಔಷಧಿಗಳನ್ನು ಕೊಡ್ತಕ್ಕಂಥದ್ದು ಮತ್ತೆ ಅವರು ಏನೇ ಟೈಮ್ ಫೋನ್ ಮಾಡಿದ ಸಮಸ್ಯೆಗಳಿಗೆಲ್ಲ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗಾಗಲೇ ಬಹಳಷ್ಟು ಜನ ಯಾವಾಗ ಡಾಕ್ಟರ್ ಫೋನ್ ಮಾಡಿದ ಸಮಯದಲ್ಲಿ ಏನು ಮಾಡ್ತಿದ್ದಾರೆ, ಇನ್ಸೂರೆನ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ಸೂರೆನ್ಸ್ ಮಾಡ್ತಕ್ಕಂಥದ್ದು ಆ ಕೆಲಸ ಮಾಡಬೇಕು. ಆದರೆ ಅದು ಇನ್ಸೂರೆನ್ಸ್ ಅವರೇ ಕೆಲಸದ ಒತ್ತಡದಿಂದ ಇದು ನಿರ್ವಹಣೆ ಮಾಡಿ ಕಷ್ಟ ಆಗುತ್ತೆ ಅಂತೇಳಿ ಈ ತಿಂಗಳಿಂದ ಕಳೆದ ಬೋರ್ಡ್ನಲ್ಲಿ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಡಾಕ್ಟರ್ಗಳಿಗೆ ಒಬ್ಬ ಅಸಿಸ್ಟೆಂಟ್ಸ್ ಆಗಿ ಬರೀ ಇನ್ಸೂರೆನ್ಸ್ ಮಾಡೋದಕ್ಕೆ ಒಬ್ಬ ಡಾಕ್ಟರ್ಗಳಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡ್ತಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಅದ್ರ ಜೊತೆಗೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಪ್ರಣಾಳಿಕೆ ಕೊಡ್ತೀವಿ. ಅದರಲ್ಲಿ ಸಾಕಷ್ಟು ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ 80% ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದೀವಿ. ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ ದಾವಣಗೆರೆ ಮೆಗಾ ಡೈರಿ ವಿಚಾರ. ಅದು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಸುಮಾರು 300 ಕೋಟಿ ರೂಪಾಯಿ ಅಂದಾಜಿನ ಒಂದು ಡೈರಿ ಅದು ಸುಮಾರು 15 ವರ್ಷದಿಂದ ಪ್ರತಿ ಸರಿ ಟೆಂಡರ್ ಮಾಡಿದ್ದು ಮತ್ತು ಬಜೆಟ್ನಲ್ಲಿ ಇಂದಿನ ಆಡಳಿತ ಮಂಡಳಿ ಬರ್ತಿತ್ತು. ಸರ್ಕಾರದಿಂದ ಸಹಾಯಧನ ಬಂದ ಮೇಲೆ ಮಾಡಬೇಕು ಅಂತ ಇರ್ತಾ ಇದೆ. ಕೃಷ್ಣ ವಿತರಣೆ ಮಾಡಿದಂತಹ ಎಲ್ಲ